ಬೆಂಗಳೂರು ದೊಡ್ಡ ನಗರ, ಲಕ್ಷಾಂತರ ಗಾಡಿಗಳು ಓಡಾಡ್ತಿರುತ್ತೆ ಹಗಲು ಸಂಜೆ ಅನ್ಕೊಂಡು. ಅದ್ರ ಮಧ್ಯ ಟ್ರಾಫಿಕ್ ಅನ್ನೋದು ಗಗನಕ್ಕೇರಿರುತ್ತೆ, ಮತ್ತೆ ಸ್ಟ್ರೆಸ್ ನಮ್ಮ ಫ್ರೆಂಡ್ ಆಗಿರ್ತಾನೆ. ಆಗ ನಾವು ಅನ್ಕೊಂಡಿದ್ದೆ ಎಲ್ಲರೂ ಹೊರಗಡೆ ಹೋಗೋಣ ಅಂತ. ಸೊ ನಾವು ಹೋಗಿದ್ದೆ ಹೊರನಾಡು. ಹೊರನಾಡು ಹೋಗಕ್ಕಿಂತ ಮುಂಚೆ ಹೆಂಗ್ ಹೋದ್ವಿ, ಹೋಗಾದ್ಮೇಲೆ ಹೆಂಗೆಲ್ಲ ಆಯ್ತು ನೋಡ್ಕೊಂಡ್ ಬನ್ನಿ. ನಮಸ್ಕಾರ ಕರ್ನಾಟಕ, ಮತ್ತೊಮ್ಮೆ ಹೊಸ ವ್ಲಾಗ್ಗೆ ಸುಸ್ವಾಗತ. ಇವತ್ತೇನಿಕಪ್ಪ ವ್ಲಾಗ್ ಮಾಡ್ತಾ ಇದೀನಿ ಅಂದ್ರೆ ಏನೋ ಒಂದು ಸ್ಪೆಷಲ್ ಇರುತ್ತೆ, ಎಲ್ಲೋ ಒಂದ್ ಕಡೆ ಹೋಗ್ತಾ ಇದೀವಿ ಅಂತಾನೆ ಅರ್ಥ. ಸೊ ಆದ್ರಿಂದ ನಾವು ಹೋಗ್ತಾ ಇದೀವಿ ಶ್ರೀ ಕ್ಷೇತ್ರ ಹೊರನಾಡು. ಸೊ ಯಾವ ತರ ಎಲ್ಲ ಇರುತ್ತೆ ನಮ್ಮ ಟ್ರಿಪ್, ಅದು ಡಿಫ್ರೆಂಟ್ ಆಗಿ ಹೋಗ್ತಾ ಇದೀವಿ. ಯಾಕೆ ಅಂದ್ರೆ ಮಗುನ ಕರ್ಕೊಂಡು ನಾವು ಹೋಗ್ತಾ ಇರೋದು, ಅದು ನೀವೇ ನೋಡ್ತೀರಾ ಹೇಗೆಲ್ಲ ನಾವು ಸೆಟಪ್ ಮಾಡ್ಕೊಂಡು ಇವಾಗ ಟ್ರಿಪ್ ನ ಹೋಗ್ತಾ ಇದೀವಿ ಅಂತ. ಸೊ ಬನ್ನಿ ಟ್ರಿಪ್ ನ ಕಂಟಿನ್ಯೂ ಮಾಡೋಣ. ನೋಡ್ತಿರ್ಬೋದು ನಾವು ಮಗುನ ಕರ್ಕೊಂಡು ಯಾವ ತರ ಹೋಗ್ತಾ ಇದೀವಿ ಅಂತ. ಬೆಡ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಆಲ್ಮೋಸ್ಟ್ ಕುಷನ್ ಟೈಪೇ ಇದೆ. ಸೊ ಅದನ್ನ ಹಾಕ್ಕೊಂಡು ನಾವು ನಮ್ಮ ಮಗುನ ಕರ್ಕೊಂಡು ಹೋಗ್ತಾ ಇದ್ದೀವಿ ಹೊರನಾಡುಗೆ. ಯಾಕೆಂದರೆ ಒಂದು ಪೂಜೆ ಇದೆ, ಅದು ಮುಂದೆ ತೋರಿಸ್ತೀನಿ. ಇದು ನಮ್ಮ ಸೈಡ್ ಲಗೇಜು, ಮತ್ತು ಲಗೇಜ್ ಎಲ್ಲ ಕೆಳಗೆ ಹಾಕ್ಬಿಟ್ಟು ಬೆಡ್ ಕ್ಯೂಟ್ ಆಗಿರೋದು ನೋಡ್ರಿ, ಆ್ಯಪಲ್ ಥರ ಇದೆ. ಸೊ ಕ್ರೇಜಿ ಇದೆ. ಇವಾಗ ಬನ್ನಿ ಟ್ರಿಪ್ನ ಕಂಟಿನ್ಯೂ ಮಾಡೋಣ. ಈಗಷ್ಟೇ ನಮ್ಮ ಸ್ವಾತಿ ಡೆಲಿಕಸಿಲಿ ತಿಂಡಿ ಆಯಿತು, ಬ್ರೇಕ್ಫಾಸ್ಟ್ ಆಯಿತು. ಟೇಸ್ಟ್ ವೈಸು ಸಖತ್ತಾಗಿದೆ. ಬೆಂಗಳೂರಿಂದ 100 ಕಿಲೋಮೀಟರ್ ಆಗುತ್ತೆ ಸ್ವಾತಿ ಡೆಲಿಕಸಿಗೆ ಬರೋಕ್ಕೆ. ರೇಟು ನಾರ್ಮಲ್ ಅಫೋರ್ಡಬಲ್ ಆಗೇ ಇತ್ತು. ಮತ್ತು ಇದು ಎಲ್ಲಪ್ಪ ಬರುತ್ತೆ ಅಂದರೆ ಹಾಸನ್ ರೋಡು ಕುಣಿಗಲ್ಲಿ ಇರೋದು. ಇವಾಗ ಬನ್ನಿ ನಮ್ಮ ಹೊರನಾಡು ಟ್ರಿಪ್ನ ಕಂಟಿನ್ಯೂ ಮಾಡೋಣ. ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ದೀವಿ, ಯಾಕೆಂದರೆ ಮಗುಗೆ ಫೀಡಿಂಗು, ಅದರಿಂದ ನಾವೆಲ್ಲ ಆಚೆ. ಮತ್ತು ಇಲ್ಲೊಂದು ನೇಚರ್ ಅಂತ ಸಖತ್ತಾಗಿದೆ ನೋಡಿ, ಗಿಡ ಮರಗಳು ಎಲ್ಲ ಸಖತ್ತಾಗಿದೆ. ಒಂದ್ಸಲಿ ಒಂದು ರೌಂಡ್ ಹೋಗಿ ಬರೋಣ ಬನ್ನಿ. ಸತತ 9 ಅವರ್ ಆದಮೇಲೆ ನಾವು ಬಂದಿದ್ದೀವಿ ಹೊರನಾಡುಗೆ. ಮಗು ಇದ್ದ ಕಾರಣಕ್ಕಾಗಿ ಸ್ಟಾಪ್ಗಳು ಕೊಟ್ಟು ಬಂದ್ವಿ. ಈಗ ಅಂತೂ ಫುಲ್ಲು ಟಯರ್ಡ್ ಆಗಿದೆ. ಮತ್ತು ನೀವೇ ನೋಡ್ದಂಗೆ ಘಾಟ್ ಸೆಕ್ಷನ್ಸ್ಗಳು ಹಿಂಗೆ ಫುಲ್ಲು ಹೊಟ್ಟೆ ಎಲ್ಲ ತೊಳಸ್ಬಿಡ್ತು. ಬಟ್ ನೇಚರ್ ಮಾತ್ರ ಸಖತ್ತಾಗಿತ್ತು. ರೂಮ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಗೆ ಯಾವ ಥರ ಸಿಕ್ತು ರೂಮು ಅಂತ ಹೇಳ್ತೀನಿ. ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಬುಕ್ ಮಾಡಿದ್ರೆ ನಿಮಗೆ ಪರ್ ರೂಮು 525 ರುಪೀಸ್ಗೆ ಪರ್ ರೂಮು ಅಲಾಟ್ ಆಗುತ್ತೆ. ಸೊ ಅದರಿಂದ ನೀವು ಬುಕ್ ಮಾಡ್ಕೋಬೋದು. ಮತ್ತು ರೂಮ್ ಯಾವ ಥರ ಇದೆ ಬನ್ನಿ ನೋಡೋಣ. ನಮಗೆ ರೂಮ್ ಸಿಕ್ಕಿರೋದು 329 ಮತ್ತು 328. 329 ನಮ್ಮ ಅಕ್ಕ ಅವ್ರದ್ದು, ಅದೇ 328 ನಮ್ಮದೇ. ಸೊ ನಮ್ಮದೇ ರಾಜ್ಯಭಾರ ಅಂತಲೇ ಹೇಳ್ಬೋದು. ಬಾಗಿಲು ತೆಗೆದ್ರೆ ಈಗ ಸ್ವಲ್ಪ ಮಲ್ಕೊಂಡಿಯಾನೆ ರೀಲ್ಸ್ ನೋಡಿಕೊಂಡು. ಮತ್ತು ರೂಮ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಸೊ ಕ್ರೇಜಿ ಇದೆ. ಜೊತೆಗೆ ಟಿ ವಿ ಇದೆ. ಟಿ ವಿ ಮನೇಲೇ ನೋಡಲ್ಲ, ಇಲ್ಲೇ ನೋಡ್ತೀವಿ, ರೀಲ್ಸೇ ನೋಡ್ತೀವಿ. ಅದಾದಮೇಲೆ ಕನ್ನಡಿ ಇಟ್ಟಿರಲೇಬೇಕು. ಮತ್ತು ಕಬೋರ್ಡ್ ಕೂಡ ಹಿಂಗೆ ತಿರುಗಿಸಿದ್ರೆ ಬಾತ್ರೂಮ್ ನೋಡ್ತಿರ್ಬೋದು, ಕ್ಲೀನಾಗೇ ಇದೆ. ಹಾಗೆ ಬಿಲ್ಡಿಂಗ್ಗಳು ನೋಡ್ತಿರ್ಬೋದು ನೀವು ಯಾವ ಥರ ಇದೆ ಅಂತ. ಅದು ಪಕ್ಕದಲ್ಲಿರೋದು ತುಂಗ ನಿವಾಸು, ನಾವು ಇರೋದು ಭದ್ರ ನಿವಾಸು. ಸೊ ವ್ಯೂ ನೋಡ್ತಿರ್ಬೋದು ಆಚೆ ಕಡೆ, ಕ್ರೇಜಿ ಇದೆ ವ್ಯೂ ಮಾತ್ರ. ಆ ಕಡೆ ನೋಡಿ. ಸೊ ಈ ಥರ ಇದೆ. ನೀವು ಬುಕ್ ಮಾಡ್ಕೊಂಬಂದರೆ ಕ್ರೇಜಿಯಾಗಿ ವ್ಯೂ ಜೊತೆಗೆ ಒಳ್ಳೆ ರೂಮ್ ಕೂಡ ಸಿಗುತ್ತೆ. ಇವಾಗ ಸ್ವಲ್ಪ ಹೊತ್ತು ನಾನು ರೆಸ್ಟ್ ತಗೊತೀನಿ, ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಮಸ್ಕಾರ. ಇವಾಗ ಟೈಮ್ ಬಂದು 8:30 ಆಗಿದೆ. ನಾವು ಹೋಗ್ತಾ ಇದ್ದೀವಿ ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ನೋಡ್ತಿರ್ಬೋದು ಎನ್ವೈರನ್ಮೆಂಟ್ ಯಾವ ಥರ ಇದೆ ಅಂದರೆ ಸಕ್ಕತ್ತಾಗಿದೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಫಾಗ್ ಯಾವ ಥರ ಇದೆ ಅಂತ. ಇಲ್ಲಿ ನೋಡಿ ಎಷ್ಟು ಕ್ರೇಜಿ ಇದೆ. ಫಾಗ್ ಆಗಿರ್ಬೋದು ನೋಡಿ, ಅಲ್ಲಿ ಫುಲ್ ಮಂಜಲ್ಲೇ ತುಂಬೋಗಿದೆ. ಮತ್ತು ಹಳೆ ಬಸ್ಗಳು ಫುಲ್ ವಿಂಟೇಜ್ ಲುಕ್ಕಲ್ಲಿದೆ. ಬೆಳಗ್ಗೆ ಹೋಗ್ಬೇಕಾಗಿತ್ತು, ಯಾಕೆ ಅಂದರೆ ಬೆಳಗ್ಗೆ ರಾವು ಕಾಲ ಇರೋದ್ರಿಂದ ನಾವು ಹೋಗೋಕ್ಕಾಗಿಲ್ಲ. ಇವಾಗ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನೋಡಿ ದೇವಸ್ಥಾನದ ಮೆಟ್ಲು ಹಿಂಗೆ ಬಂದರೆ ನಮಗೆ ದೇವಸ್ಥಾನ ಸಿಗುತ್ತೆ. ಸೊ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಮುಖ್ಯವಾಗಿ ನಾವು ಹೊರನಾಡಿಗೆ ಬಂದಿದ್ದೆ ಮಗುವಿಗೆ ಅನ್ನಪ್ರಾಶನ ಪೂಜೆ ಮಾಡ್ಸಕ್ಕೆ. ಅದ್ಯಾವ ಥರ ಇತ್ತು ನೋಡ್ಕೊಂಡ್ ಬನ್ನಿ. ನೋಡಿ, ಸೇವೆ ಕೌಂಟ್ರಲ್ಲಿ ತೊಗೊಂಡ್ರೆ ಈ ಥರ ಟಿಕೆಟ್ ನಿಮಗೆ ಕೊಡ್ತಾರೆ. ಸೊ ನಮಗೆ 300 ರೂಪಾಯಿ ಆಗಿದೆ.
ಸೊ ನಿಮ್ದು ಯಾವುದೋ ಸೇವೆ ಇದ್ದರೆ ಬರ್ಸ್ಕೋಬೋದು. ಅನ್ನಪ್ರಶ್ನ ಎಲ್ಲಿ ಮಾಡಿಸ್ಬೋದು ಅಂತ ಕೇಳ್ಬೋದು. ಅನ್ನಪ್ರಶ್ನ ಈ ಥರ ಒಂದು ಜಾಗ ಕೊಟ್ಟಿರ್ತಾರೆ. ಅಲ್ಲಿ ದೇವರಂದರೆ ಇಲ್ಲಿ ಪಕ್ಕದಲ್ಲೇ ಒಂದು ಹಾಲ್ ಥರ ಇದೆ. ಹಾಲಲ್ಲಿ ಕ್ಯೂ ಸಿಸ್ಟಮ್ ಥರ ಇದೆ. ಹೇಗಪ್ಪ ಅಂದರೆ ಅಲ್ಲೊಬ್ರು ಆಚಾರ್ಯರು ಮತ್ತು ಇಲ್ಲೊಬ್ರು ಆಚಾರ್ಯರು, ಯಾರಿಗೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತಲೇ ಹೇಳ್ಬೋದು. ಸೊ ವೆಯ್ಟಿಂಗ್ ಪ್ರಕಾರ ನಮ್ಮದು ಇರೋದು. ಮತ್ತು ದೇವ್ರಿಗೆ ಮಂಗಳಾರತಿ ಆದಮೇಲೆ ನಮಗೆ ಅನ್ನಪ್ರಶ್ನ ಮಾಡಿಸ್ತಾರೆ. ಸೊ ಅದಕ್ಕೆ ನಾವು ಇವಾಗ ವೆಯ್ಟಿಂಗ್ ಲಿಸ್ಟಲ್ಲಿ ಇದ್ದೀವಿ, ವೆಯ್ಟ್ ಮಾಡ್ಕೊಂಡು ನಿಂತು ಕೂತಿದ್ದೀವಿ. ನೋಡಿದ್ರಲ್ಲ ಯಾವ ಥರ ಆಯಿತು ಅನ್ನಪ್ರಶ್ನ ಪೂಜೆ ಅಂತ. ಏನಿಲ್ಲ, ಜಸ್ಟ್ 5 ನಿಮಿಷದಲ್ಲಿ ಮುಗಿದೋಯ್ತು ಪೂಜೆ. ಯಾವ ಥರ ಅಂದರೆ ಹುಂಗದಿಂದ ಪಾಯಸನ ತಿನ್ನಿಸ್ಬೇಕು ಅಷ್ಟೇ. ತಿಂಡಿ ಕ್ಲೋಸ್ ಅಲ್ಲ? 8 ಗಂಟೆ. ವಾ 8 ಗಂಟೆಗೆ ಕ್ಲೋಸ್ ಆಗೋಗಿದೆ ನಮ್ಮ ತಿಂಡಿ, ದೇವಸ್ಥಾನ ತಿಂಡಿ. ಆ್ಯಸ್ ಯೂಶಲ್ ಲೇಟ್ ಆಗಿದೆ ನಮ್ಮದೇ. ಏನು ಇವಾಗ ಟೈಮು ಆಲ್ಮೋಸ್ಟ್ 10 ಗಂಟೆ ಆಗ್ತಾಯಿದೆ. 2 ಅವರ್ ಹಿಂದೆ ತಿಂಡಿ ಕ್ಲೋಸ್ ಆಗಿದೆ. ಪರವಾಗಿಲ್ಲ, ಆಚೆ ಕಡೆ ಇಲ್ಲೆಲ್ಲರೂ ಹೋಟ್ಲುಗಳಿರುತ್ತೆ. ಸೊ ಅಲ್ಲಿ ಮಾಡಿಕೊಂಡು ಮುಂದಿನ ಪಯಣ ಬೆಳೆಸಬೇಕು. ಏನಾದ್ರು ತಿಂಡಿ ಸಿಗಲಿಲ್ಲ ಅಂದರೆ ಇಲ್ಲೇ ದೇವಸ್ಥಾನದ ಹತ್ರನೇ ಹೋಟ್ಲಿದೆ, ಅನ್ನಪೂರ್ಣ ಗ್ರ್ಯಾಂಡ್ ಅಂತ. ಇದು ದೇವರ ಹೆಸರಲ್ಲೇ ಇದೆ. ಸೊ ನಮಗೆ ತಿಂಡಿ ಇಲ್ದಿರೋ ಕಾರಣಕ್ಕೆ ನಾವು ಹೋಟ್ಲಿಗೆ ಬಂದಿದ್ದೀವಿ. ನೀಟಾಗಿ ಕ್ಲೀನಾಗಿದೆ. ಈಗಷ್ಟೇ ಆಯಿತು, ನೋಡಿದ್ರಲ್ಲ ಎಲ್ಲ ಕಾರ್ಯಕ್ರಮಗಳು ಹೇಗೆಲ್ಲ ಆಯಿತು ಅಂತ. ಸೊ ಅನ್ನಪ್ರಶ್ನ ಪೂಜೆಗಳು ಆಯಿತು, ಮತ್ತು ದೇವ್ರ ದರ್ಶನ ಸಖತ್ತಾಗಿತ್ತು, ಅದು ಕೂಡ ನೋಡಿದ್ವಿ. ಇವಾಗ ನಾವು ಹೋಗ್ತಾಯಿದ್ದೀವಿ ನಮ್ಮ ರೂಮಿನ ಕಡೆಗೆ. ಸೊ ರೂಮ್ನಲ್ಲಿ ಕಿತ್ತಾಗಿರೋದೆಲ್ಲ ಜೋಡಿಸ್ಕೊಂಡು ಇವಾಗ ಬೇರೆ ಕಡೆ ಹೋಗಬೇಕು. ಅದೆಲ್ಲಿ ಅಂತ ಮುಂದೆ ಹೇಳ್ತೀನಿ. 11ಕ್ಕೆ ಇನ್ನು 1/4 ಗಂಟೆ ಇದೆ. ಯಾವ ಥರ ಇದೆ ನೋಡಿ ವೆದರ್. ಮತ್ತು ಹೆಂಚಿನ ಮನೆಗಳು ಎಲ್ಲ ಹಳೆಯ ಕಾಲದ ವಿಂಟೇಜ್ ಟೈಪು, ಸಖತ್ ಫೀಲ್ ಕೊಡುತ್ತೆ. ನಾವು ಬೆಂಗಳೂರಲ್ಲಿ ಇದು ಈ ಥರ ಮನೆಗಳೇ ನೋಡೋಕ್ಕಾಗಲ್ಲ. ಸೊ ಇಲ್ಲಿ ಬಂದರೆ ಈ ಥರ ಮನೆಗಳನ್ನ ನೋಡಬೇಕು. ನೋಡ್ತಿರ್ಬೋದು ಟೋಟಲ್ ವ್ಯೂ. ಫೋನಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಎದುರುಗಡೆ ಮಾತ್ರ ಕ್ರೇಜಿಯಾಗಿ ಕಾಣ್ತಾ ಇದೆ. ಈ ಥರ ಆಟೋಗಳು ಹೋಗ್ತಿರುತ್ತೆ, ಈ ಥರ ಕಾರ್ಗಳು ಬರ್ತಿರುತ್ತೆ. ಅದು ಬಿಟ್ಟರೆ ಯಾವುದೇ ಥರ ಫುಲ್ ಹಾರನ್ ಆಗಲಿ ಯಾವುದೇ ಶಬ್ದಗಳು ಇಲ್ಲ. ಸೊ ಮನಸ್ಸು ನೆಮ್ಮದಿಯಾಗಿದೆ. ಇವಾಗ ಹೋಗೋಣ ಬನ್ನಿ ನಮ್ಮ ರೂಮಿನ ಕಡೆಗೆ. ಈಗ ಚೆಕ್ಔಟ್ ಆಗುವ ಸಮಯ ಬಂದೇ ಬಿಡ್ತು. ಆಲ್ಮೋಸ್ಟ್ ಒಂದಿನ ನಾವು ಇಲ್ಲಿ ಇದ್ದಿದ್ದು. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಸೊ ಭದ್ರಾ ನಿವಾಸಲ್ಲಿ ನಾವಿದ್ದಿದ್ದು. ಅದೇ ಥರ ತುಂಗ ನಿವಾಸ್, ನೇತ್ರಾವತಿ ನಿವಾಸ್, ಹಾಗಷ್ಟು ಬೇರೆ ಬೇರೆ ಥರ ನಿವಾಸಗಳಿದೆ. ಸೊ ನೀವು ಅಲ್ಲಿ ಬಂದು ರೂಮ್ ಬುಕ್ ಮಾಡ್ಕೋಬೋದು. ಮತ್ತು ನಮಗೆ ಈ ರೂಮ್ ಸಿಕ್ಕಿದ್ದು ಸಖತ್ತಾಗಿತ್ತು. ಮತ್ತು ಈ ಬ್ಯೂಟಿ ಜೊತೆಗೆ, ಈ ನೇಚರ್ ಜೊತೆಗೆ ಇಲ್ಲಿಟ್ಟಿರೋದು ಒಂದು ಒಳ್ಳೆ ಸ್ಟುಡಿಯೋ ಥರ ಇದೆ. ಇದನ್ನು ಅಂತೂ ಬಿಡುವ ಸಮಯ ಆಗಿದೆ. ಇವಾಗ ನಾವು ಎಲ್ಲೋಗ್ತಾ ಇದ್ದೀವಿ ಅಂದರೆ ನಮ್ಮ ಸ್ಟೇ ಕಡೆಗೆ. ಸೊ ಬನ್ನಿ ಹೋಗುವ ನಮ್ಮ ಸ್ಟೇ ಕಡೆಗೆ. ಹೊರನಾಡು ಮುಗಿಸ್ಕೊಂಡು ಸ್ಟೇ ಕಡೆ ಹೋಗಿದ್ದೆ, ಸುಂದರವಾದ ಚಿಕ್ಕಮಗಳೂರು. ಸತತ 2 ಅವರ್ ಆದಮೇಲೆ ನಾವು ಬಂದಿದ್ದೀವಿ ಸ್ಟಿಲ್ ವಾಟರ್ ಹೋಮ್ ಸ್ಟೇಗೆ. ಸೊ ಇದು ಚಿಕ್ಕಮಗಳೂರಲ್ಲಿರೋದು. ಹೊರನಾಡುವಿಂದ ಚಿಕ್ಕಮಗಳೂರು ಬರೋಕ್ಕೆ ಆಲ್ಮೋಸ್ಟ್ 80 ಕಿಲೋಮೀಟ್ರ್ ಆಯಿತು. 2 ಅವರ್ ಹಿಡಿತು. ಸೊ ಈ ಹೋಮ್ ಸ್ಟೇ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಎನ್ವೈರನ್ಮೆಂಟ್ ಆಗಲಿ ಎಲ್ಲನೂ ಆದಷ್ಟು ಎಕ್ಸ್ಪ್ಲೋರ್ ಮಾಡಬೇಕು. ಈ ಹೋಮ್ ಸ್ಟೇನ ನಾವು ಇಲ್ಲೇ 2 ದಿನ ಇದ್ದು ಹೋಗಬೇಕು ಬೆಂಗಳೂರು ಕಡೆಗೆ. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಸೊ ಇನ್ನು ಈಗ ತಾನೇ ಬಂದಿರೋದ್ರಿಂದ ಸೊ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ. ನಾವಾದರೆ 2 ರೂಮ್ ತೊಗೊಂಡಿದ್ದೀವಿ. ಅದು ಯಾವ ಥರ ಇದೆ ನೋಡೋಣ, ಈಗ ತೋರಿಸ್ತೀನಿ ಬನ್ನಿ. ಸೊ ರೂಮ್ ಅಂತೂ ಒಂದು ದೊಡ್ಡದಾಗಿದೆ, ನಮ್ಮಿಬ್ಬರಿಗೆ ನಾರ್ಮಲ್ ಚಿಕ್ಕದಾಗಿದೆ. ಸೊ ನೋಡ್ತಿರ್ಬೋದು ನೀವು ರೂಮ್ ಯಾವ ಥರ ಇದೆ ಅಂತ. ಇದು ಓಪನ್ ಮಾಡಿದರೆ ಈ ಥರ ಇದೆ. ಸೊ ಆಲ್ಮೋಸ್ಟ್ ಸೇಮ್ ನಾವು ಅಲ್ಲಿ ನೋಡಿದ್ವಿ, ಟಿ ವಿ ಹಾಗೂ ಬೇಸಿಕ್ಸ್ ಐಟಮ್ಸ್ ಎಲ್ಲನೂ ಇದೆ. ಬಟ್ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ
ಡಬಲ್ ಕಾಟು ಮತ್ತು ಸಿಂಗಲ್ ಕಾಟು 2 ಥರದ್ದಿದೆ. ಮತ್ತು ಹಾಗೆ ಡಿಸೈನ್ಸ್ಗಳೆಲ್ಲ ಇದೆ. ನಮ್ಮದ್ರಲ್ಲಾದರೆ ಸಿಂಗಲ್ ಕಾಟ್ ಮಾತ್ರ ಇದೆ, ಡಬಲ್ ಕಾಟ್ ಮಾತ್ರ ಇದೆ, ಸಿಂಗಲ್ ಇಲ್ಲ. ಸೊ ಇವಾಗ ನಮ್ಮದು ಕೂಡ ನೋಡೋಣ ಬನ್ನಿ ರೂಮ್ ಯಾವ ಥರ ಇದೆ ಅಂತ. ನಮ್ಮ ರೂಮ್ ನೋಡೋದಾದರೆ ಈ ಕಡೆ ಇದೆ ನಮ್ಮ ರೂಮು. ಅದು ಹೇಳಿದ್ವಾ ಡಬಲ್ ಕಾಟ್ ಅಂತ. ಸೊ ಇಷ್ಟೇ ಇರೋದು. ಆದರೆ ನಮ್ಮ ಸ್ಪೆಷಾಲಿಟಿ ಏನಪ್ಪ ಅಂದರೆ ಸಿಟ್ಟಿಂಗ್ ಇದೆ. ಸೊ ನೇಚರ್ ಜೊತೆಗೆ ಎಂಜಾಯ್ ಮಾಡಿಕೊಂಡು ಕಾಫಿ ಟೀ ಕುಡ್ಕೊಂಡು ಎಂಜಾಯ್ ಮಾಡ್ಬೋದು. ಏನೋ ಒಂದು ಸಿಟ್ಟಿಂಗ್ ಏರಿಯಾ ಇದೆ. ಈ ಕಡೆ ಕರೆಂಟ್ ಹೋದರೆ ಜನ್ರೇಟ್ರ್ ಕೂಡ ಆನ್ ಮಾಡ್ಕೋಬೋದು. ಮತ್ತು ನಾನು ಈಗ ತಾನೇ ಎಕ್ಸ್ಪ್ಲೋರ್ ಮಾಡ್ತಿರೋದ್ರಿಂದ ನನಗೂ ಅಷ್ಟು ಗೊತ್ತಿಲ್ಲ. ಅಲ್ಲಾದರೆ ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲಿ ಈಗ ತಾನೇ ನೀರು ಬಿಟ್ಟಿದ್ದಾರೆ. ಫಿಲ್ ಆದಮೇಲೆ ಹೋಗಿ ಇಳಿಯೋದೆ. ಇಂಥ ಎನ್ವೈರನ್ಮೆಂಟಲ್ಲಿ ನಮಗೆ ಒಂಥರ ಕ್ರೇವಿಂಗ್ಸ್ ಆಗುತ್ತಲ್ಲ, ಈ ಸ್ವೀಟ್ಸಿಗೆ ಏನೋ ತಿನ್ನಬೇಕು ಅಂತ. ಸೊ ಅದಕ್ಕೋಸ್ಕರ ಸ್ನ್ಯಾಕ್ಸ್ ಕೂಡ ಇದೆ. ಏನಪ್ಪ ಅಂದರೆ ಬಜ್ಜಿ ಮತ್ತು ಟೀ ಅಥವಾ ಕಾಫಿ ಇರುತ್ತೆ. ಸೊ ಅದು ಕೂಡ ನಿಮ್ಮ ರೂಮ್ದ್ರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೋಡ್ತಿರ್ಬೋದು ಆಲ್ರೆಡಿ 1 ರೌಂಡ್ ಆಗಿದೆ, ಇದು 2ನೇ ರೌಂಡು. ಡಿನ್ನರ್ ಯಾವಾಗಪ್ಪ ಅಂದರೆ 7:30. ಸೊ 7:30 ನೀವು ಡಿನ್ನರ್ನ ಮಾಡ್ಕೋಬೋದು. ನಂಗೆ ಏನು ಇಷ್ಟ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಎನ್ವೈರನ್ಮೆಂಟ್ ಮಾತ್ರ ಕ್ರೇಜಿ ಇದೆ. ಅವಾಗವಾಗ ತುಂತುರು ನೀರು ಬರ್ತಾ ಇದೆ, ಮಳೆನೂ ಅಲ್ಲ, ತುಂತುರು ನೀರು ಬರ್ತಾ ಇರುತ್ತೆ. ಚೆನ್ನಾಗಿದೆ, ಒಂಥರ ಪೀಸ್ಫುಲ್ಲಾಗಿ. ಸೊ ಅದನ್ನು ತೋರಿಸುವ ಪ್ರಯತ್ನ ನಿಮಗೆ ಮಾಡ್ತಾಯಿದ್ದೀನಿ. ಸ್ಟಾರ್ಟ್ ಮಾಡಿ. ಫಸ್ಟ್ ಇಲ್ಲಿ ಕೆಲಸ 13 ವರ್ಷದಿಂದ ಕೆಲಸ ಮಾಡ್ತೀನಿ. ಹಾಂ, ಯಾಕಂದ್ರೆ ಇದು ಹೋಮ್ ಸ್ಟೇ ಫೀಲ್ಡ್ ನೋಡೋದು 13 ವರ್ಷ. ಅದರಿಂದ ಮುಂಚೆ ಅವ್ರ ಅಪ್ಪ ಇರ್ಬೇಕಾದ್ರೆ ಇಲ್ಲಿ ತೋಟ ಕೆಲಸ ಅದು ಮಾಡ್ಕೊಂಡಿದ್ದೆ. ಅದು ತೋಟ ಕೆಲಸ ಮಾಡಿದ ಮೇಲೆ ಮುಗಿದ ಮೇಲೆ ಓನರ್ ಬಿಲ್ಡಿಂಗ್ ಕಟ್ಟಿದ ಮೇಲೆ ಈ ಬಿಲ್ಡಿಂಗ್ ಎಲ್ಲ ಈಗ ಹೋಮ್ ಸ್ಟೇಲೆ ಕೆಲಸ ಎಲ್ಲ ನೀವೇ ಮೇಂಟೈನ್ ಮಾಡ್ತೀರಲ್ಲ? ಮೇಂಟೈನ್ ಮಾಡ್ತೀನಿ, ಮ್ಯಾನೇಜರ್ ತನಕ ಮಾಡ್ತೀನಿ. ಹ್ಞೂ ಬರೋರು ಕಸ್ಟಮರ್ ಒಳ್ಳೆ ಚೆನ್ನಾಗಿ ನೋಡಿಕೊಂಡು ಅದೇ ಕೆಲಸ ಕೆಪಾಸಿಟಿ ನಂದು. ಅವ್ರಿಗೆ ಏನು ಬೇಕು ಅವಸ್ಥೆ ಮಾಡಿಕೊಡೋ ಕೆಪಾಸಿಟಿ ನಮ್ಮದು ಅಷ್ಟೇ. ನೋಡಿ ಗೈಸ್, ಅಂತೂ ಇಂತೂ ಕ್ಯಾಂಪ್ ಫೈರ್ ಕೂಡ ಹಾಕಾಯ್ತು. ಇನ್ನೇನಿದ್ರು ಬಿಸಿ ಕಾಯಿಸ್ಕೊಳ್ಳೋದೆ ಈ ಚಳಿಗೆ. ಆಲ್ಮೋಸ್ಟ್ ಎಷ್ಟು ಡಿಗ್ರಿ ಇರ್ಬೋದೆ? ಒಂದು 22 ಇರ್ಬೋದು ಅನ್ಸುತ್ತೆ. 23 ಡಿಗ್ರಿ ಇರ್ಬೋದು. ಸೊ ಆ ಚಳಿಗೆ ಇವಾಗ ನಾವು ಬಿಸಿ ಕಾಯಿಸ್ಕೊಳ್ತಾ ಇದೀವಿ. ಅಣ್ಣ ಇನ್ನು ಏನೋ ಬೇಕಣ್ಣ. ಎರಡನೇ ದಿನಕ್ಕೆ ಸುಸ್ವಾಗತ. ಇವಾಗ ಟೈಮ್ ಬಂದು ನಮಗೆ 9:30 ಆಗಿದೆ. 9:30 ಆಗಿದೆ. ಆ 9:30 ವೆದರಲ್ಲೂ ನೋಡಿ ಯಾವ ಥರ ಇದೆ. ಫುಲ್ಲು ಚಳಿ ಇದೆ, ಬಟ್ ಮೈಲ್ಡ್ ಚಳಿ ಇದೆ, ಫುಲ್ ಚಳಿ ಅಲ್ಲ. ಬೆಳಗ್ಗೆ ಎದ್ದಿದ್ರೆ ಪಕ್ಕ ಚಳಿ ಇರೋದು. ಇವಾಗ ಅಷ್ಟು ಇಲ್ಲ, ಬಟ್ ನೋಡ್ತಿರ್ಬೋದು ಯಾವ ಥರ ನೇಚರು ಇದೆ ಅಂತ. ಇವಾಗ ಸುಮ್ಮನೆ ಒಂದು ಸೈಲೆಂಟ್ ಆದ್ರೂ ಬರ್ಡ್ಸ್ಗಳೆಲ್ಲ ಕೇಳಿಸೋ ಥರ ಸೌಂಡ್ ಬರ್ತಾ ಇದೆ. 9 ಗಂಟೆ 9:30 ಏನಪ್ಪ ಅಂದರೆ ತಿಂಡಿ ಇದೆ. ಸೊ ಯಾವ ಥರ ಇರುತ್ತೆ, ಯಾವ ಥರ ಟೇಸ್ಟ್ ಇರುತ್ತೆ, ಮತ್ತು ಏನು ಮಾಡಿದ್ದಾರೆ ನೋಡೋಣ ಬನ್ನಿ. ಇವಾಗ ಯಾರು ರೆಸಾರ್ಟಲ್ಲಿ ಅಷ್ಟಿಲ್ಲ, ಎಲ್ಲ ನಮ್ಮದೇ ರಾಜ್ಯ ಭಾರ. ನೋಡ್ತಿರ್ಬೋದು ಎಲ್ಲ ನಾವೇ ಇರೋದು, ಯಾಕಂದರೆ ಎಲ್ಲ ಚೆಕ್ಔಟ್ ಆಗಿಬಿಟ್ರು. ನಾವು ಮಾತ್ರ ಚೆಕ್ಕಿನಲ್ಲೇ ಇದ್ದೀವಿ. ಚೆನ್ನಾಗಿದೆ. ಈಗ ಏನು ತಿಂಡಿಯಪ್ಪ ಅಂದರೆ ಇಡ್ಲಿ, ಮತ್ತು ಈ ಕಡೆ ಬಂದರೆ ಚಟ್ನಿ, ಹಾಗೆ ಈ ಕಡೆ ಬಂದರೆ ವಡೆ. ಸೇಮ್ ಆ್ಯಸ್ ಯೂಸಲ್ ಏನು ಹೋಟೆಲ್ ಸಿಗುತ್ತೆ ಅದೇ ಥರ. ಬಟ್ ಇಲ್ಲಿ ಇಡ್ಲಿಗೆ ಸಾಂಬಾರು ಮತ್ತು ಪಲಾವ್ ಆದಮೇಲೆ ಮೊಸರು ಬಜ್ಜಿ ಮುಗಿದಾಯ್ತು. ಕಾಫಿ ಟೀ ಕುಡಿದು ಹೋಗಿ ಎಂಜಾಯ್ ಮಾಡೋದಷ್ಟೇ. ಇವಾಗ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕ್ತಿದ್ದೀನಿ. ಏನಪ್ಪ ಅಂದರೆ ಈ ಚಳೀಲಿ ಆಲ್ಮೋಸ್ಟ್ 20 ಇರ್ಬೋದು ಡಿಗ್ರೀಸು. ಈ ಚಳೀಲಿ ಇಳಿತಾ ಇದ್ದೀನಿ ಎಲ್ಲಿಗೆ ಅಂದರೆ ಸ್ವಿಮ್ಮಿಂಗ್ ಪೂಲ್ಗೆ. ಸೊ ಯಾವ ಥರ ಇರುತ್ತೆ ನೋಡೋಣ ಬನ್ನಿ. ಸ್ವಿಮ್ಮಿಂಗ್ ಪೂಲ್ ನೋಡಿದಾಗ ಯಾರೇ ಆಗಲಿ ಆಸೆ ಬಂದೇ ಬರುತ್ತೆ ಇಳಿಯೋಕ್ಕೆ. ಸೊ ನಾನು ಅದೇ ಮಾಡ್ತಾ ಇರೋದು. ಬನ್ನಿ ಯಾವ ಥರ ಇರುತ್ತೆ ನೋಡೋಣ. ಕಾಲು ತಣ್ಣಗಿದೆ, ಬಟ್ ಆದರೆ ಇಳಿಲೇಬೇಕಲ್ಲ. ಸಖತ್ತಾಗಿದೆ. ಸೊ ಇವಾಗ ಆಟ ಆಡೋಣ ಬನ್ನಿ. ಫಸ್ಟ್ ರೌಂಡ್ ಬಾವುಂದು ನೋಡೋಣ. ಕ್ರೇಜಿ. ಸೊ ಒಂದಾಯಿತು,
ಮಧ್ಯಾಹ್ನಕ್ಕೆ ಹೋಗ್ತಾ ಇದ್ದಿರೋದ್ರಿಂದ ನಾವು ಹೋಗ್ತಾ ಇದ್ದೀವಿ ಹೋಟ್ಲು ಕಡೆಗೆ. ಸೊ ಆದ್ದರಿಂದ ಬೈಕ್ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಹಾಗಾದರೆ ಬಂದಾಗ ಬೈಕೆಲ್ಲ ಕೆಳಗೆ ಹೋಗ್ತೀವಿ. ನಾವೀಗ ಕೇಳಿ ಹೋಗ್ತಾ ಇರೋದು. ಸೊ ಯಾವುದೇ ಥರ ಪ್ರಾಬ್ಲಮ್ ಮಾಡ್ಕೊಡ್ತೀವಿ. ನಾವೀಗ ಕೇಳಿ ಅವ್ರ ಪರ್ಮಿಷನ್ ಇಸ್ಕೊಂಡು ಹೋಗ್ತಾ ಇರೋದು. ಬಟ್ ನೇಚರ್ ಜೊತೆಗೆ ಹೋಗ್ತಾ ಇರೋದು ಸಕ್ಕತ್ತಾಗಿದೆ. ಊಟ ತರಕ್ಕೆ ನಾವು 10 ಕಿಲೋಮೀಟ್ರ್ ಹೋಗಬೇಕು ನಮ್ಮ ಸ್ಟೇಯಿಂದ. ಸೊ ಸಿಟಿಗೆ ಅದರಿಂದ 10 ಕಿಲೋಮೀಟ್ರ್ ಇರೋದ್ರಿಂದ ನಾವು ಹೋಗ್ತಾ ಇರೋದು. ರೇಸ್ ನೋಡ್ತಿರ್ಬೋದು, ಇದು ಒಳ್ಳೆ M0 ಟೈಪು ಆ ಥರ ಇದೆ. ಫುಲ್ಲು ಅಂಗಡಿಗಳು, ಮಧ್ಯ ರೋಡು, ವೆಹಿಕಲ್ಸು. ನೋಡಿ ಮನೆ ಯಾವ ಥರ ಇದೆ, ಎಲ್ಲ ಹೆಂಚಿನ ಮನೆಗಳು. ಜೊತೆಗೆ ಇಲ್ಲಿ ಸ್ವಲ್ಪ ಹೈಫೈ ರೋಡ್ ಅಂತ ಹೇಳ್ಬೋದು, ಯಾಕಂದರೆ ಎಲ್ಲನೂ ಅವೈಲೇಬಲ್ ಇದೆ ಇಲ್ಲಿ. ಜೊತೆಗೆ ಮಳೆ ಬೇರೆ ಬಂದ್ಬಿಟ್ಟಿದೆ, ಫುಲ್ ಜೋರಾಗಿದೆ. ನಾವಂತೂ ನಿಂದೆ ಹೋಗಿದ್ದೀವಿ, ಬಟ್ ಪರವಾಗಿಲ್ಲ. ಮಲೆನಾಡಲ್ಲಿ ಮಳೆ ಬಂದಿಲ್ಲ ಅಂದರೆ ಹೇಗೆ ಹೇಳಿ. ಇದು ಬಂದ್ವಿ ಮಯೂರ ಹೋಟೆಲ್ಗೆ. ಯಾವ ಥರ ಇರುತ್ತೆ ನೋಡೋಣ. ಏನೋ ಒಂದು ಸ್ವಲ್ಪ ಜನ ಸ್ವಲ್ಪ ಏನು ಜಾಸ್ತಿನೇ ಇದ್ದಾರೆ ಒಳಗೆ, ಯಾಕೆ ಅಂದರೆ ಫೇಮಸ್ ಅಲ್ವಾ ಅದಕ್ಕೆ. ಈಗ ಮಯೂರದಿಂದ ಪಾರ್ಸಲ್ ಮಾಡಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ನಮ್ಮ ಹೋಮ್ ಸ್ಟೇ ಕಡೆಗೆ. ಈಗಷ್ಟೇ ನೈಟ್ ಊಟ ಕೂಡ ಆಯಿತು. ಆಲ್ಮೋಸ್ಟ್ ಏನಿತ್ತು ಅಂದರೆ ಅನ್ನ ಸಾರು ಮತ್ತು ಪಲ್ಯ, ಹಾಗೆ ಚಪಾತಿ ಮತ್ತು ಪನ್ನೀರ್ ಗೋಬಿ ಕೂಡ ಇತ್ತು. ಈಗಷ್ಟೇ ಮುಗೀತು. ಸಖತ್ತಾಗಿತ್ತು ಊಟ ಮಾತ್ರ. ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಈ ಗೋಬಿನೂ ತುಂಬ ಚೆನ್ನಾಗಿದೆ, ತಿನ್ನಿ, ನೀವು ಬನ್ನಿ, ತುಂಬ ಚೆನ್ನಾಗಿದೆ ಅಷ್ಟೇ. ಸೊ ಫೈನಲಿ ಅಂತೂ ಇಂತೂ ನಾವು ಚೆಕ್ಔಟ್ ಆಗುವ ಸಮಯ ಬಂದೇ ಬಿಡ್ತು. ಇನ್ನೇನು 1 ಅವರ್ಗೆ ನಾವು ಚೆಕ್ಔಟ್ ಆಗಬೇಕು. ಅದಕ್ಕಿಂತ ಮುಂಚೆ ಇದನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರೋದು ಯಾರಪ್ಪ ಅಂತ ಹೇಳಿದ್ರೆ ಆ 3 ಜನ ಅನ್ನೋಕ್ಕಿಂತ ಎಲ್ಲ ಕುಟುಂಬದ ಥರ ವರ್ಕ್ ಮಾಡ್ತಾಯಿದ್ದಾರೆ. ಅದು ಯಾರು ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ. ಮೊದಲಾಗೆ ನೀವೇನು ಕೆಲಸ ಮಾಡೋದು, ನಿಮ್ಮ ಹೆಸರು ಎಲ್ಲ ಹೇಳ್ಬಿಡಿ. ನನ್ನ ಹೆಸರು ಮೂರ್ತಿ. ನಾವು ಇಲ್ಲೇ ಹೋಮ್ ಸ್ಟೇಲಿ ವರ್ಕ್ ಮಾಡ್ತೀವಿ. ಈ ಬರೋರು ಕಸ್ಟಮರ್ ಬಂದರು ಅವ್ರು ಹೆಂಗೆ ಟ್ರೀಟ್ ಮಾಡ್ಕೊಟ್ಟು, ಅವ್ರು ಹೆಂಗೆ ನೋಡಬೇಕು, ಹೆಂಗೆ ಮಾತಾಡಿಸ್ಬೇಕು, ಅವ್ರು ಹೆಂಗೆ ಯಾವ ರೀತಿಯಲ್ಲಿ ನೋಡ್ಬೇಕಂದ್ರೂ ಅವ್ರಿಗೆ ಖುಷಿ ಆಗುತ್ತೆ. ನಾವು ಕೊಡೋದೇ ಅವರ ಕುಕ್ಕಲ್ಲಿ ಒಳ್ಳೆ ಅಡುಗೆ ಫುಡ್ಡುಗಳು ಕೊಟ್ಬಿಟ್ರು ಅವ್ರು ಒಳ್ಳೆ ಹೋಯ್ಕೆಂತ ಈ ಸ್ಥಳಕ್ಕೆ ಬರ್ಬೇಕಾದ್ರೆ ಒಳ್ಳೆ ಚೆನ್ನಾಗಿ ನೆಕ್ಸ್ಟ್ ಬೇಕಕ್ಕೂ ಬರೋಕ್ಕೆ ಅವಕಾಶ ಮಾಡಿಕೊಂಡು ಇನ್ನೊಬ್ರಿಗೆ ಹೋಗಿ ಹೇಳ್ತಾರೆ. ಈ ಹೋಮ್ ಸ್ಟೇ ಫೀಲ್ಡ್ ನಡೆಸ್ಬೇಕಾದ್ರೆ ಅವ್ರು ನೆಂಟ್ರ ಥರ ನಾವು ಕಸ್ಟಮರ್ ನೋಡಿ ಕಳಿಸಿದ್ರ ಮೇಲೆ ಅವ್ರ ಫ್ಯಾಮಿಲಿ ಥರ ಅವರು ಬರ್ತಾರೆ, ಚೆನ್ನಾಗಿ ಖುಷಿಯಾಗಿ ಹೋಗ್ತಾರೆ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? ಇಲ್ಲೇ 13 ವರ್ಷ ನಾವು ಸರ್ವಿಸ್ ಮಾಡ್ತೀವಿ. ಅದೇ ಸ್ಟಿಲ್ ವಾಟರ್ ಹೋಮ್ ಸ್ಟೇಲಿ ಸಂತೋಷಕ್ಕೆ ಹೋಗ್ಬೇಕು ರೀತಿಯಲ್ಲಿ ನಾವು ಮಾಡಿ ಕಳಿಸ್ಬೇಕು. ಥ್ಯಾಂಕ್ ಯು. ಕೃಷ್ಣಮೂರ್ತಿ ಅಂತ ಸ್ಟಿಲ್ ವಾಟರ್ ಹೋಮ್ ಸ್ಟೇಲಿ ನಾವು ಕುಕ್ಕಿಂಗ್ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಕುಕ್ಕಿಂಗ್ ಕೆಲಸ ಮಾಡೋದು ಮತ್ತು ನಮ್ಮದು ಮೇನ್ ಆಗಿರುತ್ತೆ, ಮತ್ತು ಪ್ಲಸ್ ರೂಮ್ ಇಂಪಾರ್ಟೆಂಟ್ ಇರುತ್ತೆ. ನಮ್ಮ ರೂಮ್ ಬಾಯ್ಸು ಚೆನ್ನಾಗಿ ಕೆಲಸ ಮಾಡ್ತಾರೆ. ನಮ್ಮ ಮ್ಯಾನೇಜರು ಸಹ ಮೂರ್ತಿ ಅಂಕಲು ಅವರು ಚೆನ್ನಾಗಿ ಗೆಸ್ಟ್ ನೋಡ್ಕೊತಾರೆ. ಮಳೆ ಬಂದರೂ ಸಹ ಫೈರ್ ಕ್ಯಾಂಪ್ ಹಾಕ್ಕೊಡೋದು ಎಲ್ಲ ಹೇಳ್ತಾರೆ. ಅವರು ಆಮೇಲೆ ಆರ್ಡ್ರ್ ತರ್ತಾರೆ ಕೆಲವನ್ನ ಸ್ಟಾರ್ಟರ್ಸ್ ಎಕ್ಸ್ಟ್ರಾ, ಅವೆಲ್ಲ ನಾವು ಇಮಿಡಿಯೇಟ್ಲಿ ಪಟ್ಟಂಗೆ ಮಾಡ್ಕೊಡ್ತೀವಿ. ಅದನ್ನು ನೋಡಿ ನಮಗೆ ಭಾಳ ಜನ ಇಷ್ಟಪಡ್ತಾರೆ, ಆಮೇಲೆ ಲೈಕ್ ಕೊಡ್ತಾರೆ. ಆಮೇಲೆ ಗೆಸ್ಟ್ಗಳು ಸಹ ನಮಗೆಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ. ನಾವು ಸಹ ಅಷ್ಟೇ ಗೆಸ್ಟ್ಗಳನ್ನ ನಾವು ಭಾಳ ಚೆನ್ನಾಗಿ ಒಳ್ಳೆ ನೆಂಟರು ಥರ ಕಾಣ್ತೀವಿ. ಈಗ ನಮ್ಮ ಮನೆಗೆ ಯಾವ ಥರ ಬಂದಾಗ ನಾವು ಅವರಿಗೆ ಇದನ್ನು ಕೊಡ್ತೀವಿ, ಅದೇ ಥರ ನಾವು ಇಲ್ಲಿ ಎಲ್ಲ ಅವರಿಗೆ ಇದು ಮಾಡ್ತೀವಿ. ಹಂಗಾಗಿ ನಮ್ಮನ್ನು ಭಾಳ ಎಲ್ಲ ಇಷ್ಟಪಟ್ಟು ಈ ಸ್ಟಿಲ್ ವಾಟರ್ಗೆ ಜಾಸ್ತಿ ಅತಿ ಹೆಚ್ಚಾಗಿ ನಮಗೆ ಗೆಸ್ಟ್ ಬರ್ತಾ ಇದ್ದಾರೆ. ಒಳ್ಳೆ ಇದೆ, ಓನರು ಸಹ ತುಂಬ ಒಳ್ಳೆಯರಿದ್ದಾರೆ. ನಮ್ಮ ಹೆಸರು ಮಣಿಕಂಠ ಅಂತ. ನಾವು ಸ್ಟಿಲ್ ವಾಟರ್ ಹೋಮ್ ಸ್ಟೇ ರೂಮ್ ಕ್ಲೀನಿಂಗು ಸರ್ವಿಸು ಎಲ್ಲ ಮಾಡ್ತೀವಿ. ಆಮೇಲೆ ರೂಮ್ ಕ್ಲೀನಿಂಗ್ ಇಲ್ಲಿ ಮೇನ್ ಇಂಪಾರ್ಟೆಂಟು. ರೂಮ್ ಗೆಸ್ಟು ಈಗ ಕಂಪ್ಲೇಂಟ್ ಬರ್ದಂಗೆ ನೋಡ್ಕೋಬೇಕು, ನಾವು ಆ ಥರ ಮಾಡ್ತೀವಿ. ಆಮೇಲೆ ನಮ್ಮ ಹೆಸರು ದಿವ್ಯಾ ಅಂತ. ನಾವು ಇಲ್ಲಿ ಹೌಸ್ ಕೀಪಿಂಗ್ ಕೆಲಸ ಆಯಿತು, ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಗೆಸ್ಟಿಗೆಲ್ಲ ಅಡುಗೆ ಮಾಡಿಕೊಟ್ಟು ಇರ್ತೀವಿ. ನಾವು ಅಜ್ಜಿ ಎಲ್ಲ ನೋಡ್ಕೊಂಡು ಹೋಮ್ ಸ್ಟೇ ಎಲ್ಲ ನೋಡ್ಕೊಂಡು ಇರ್ತೀವಿ. ನಮ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಮ್ಮನ್ನ ಹ್ಯಾಂಡಲ್ ಮಾಡಿದ್ದು ನೀವು? ಚೆನ್ನಾಗಿದೆ, ಒಳ್ಳೆ ನಮಗೆ ಚೆನ್ನಾಗಿ ಗೆಸ್ಟು ಎಲ್ಲರೂ ಸಹ ಅಷ್ಟೇ. ನೀವು ಅಷ್ಟೇ ನಮ್ಮನ್ನ ರಾತ್ರಿಯಿಂದಲೂ ನಮ್ಮ ನೋಡಿದ್ವಿ, ಇಷ್ಟಪಟ್ಟರೆ. ಆಮೇಲೆ ನಾವು ಅಷ್ಟೇ ಕ್ಲೀನಾಗಿ ನಿಮ್ಮನ್ನು ನೋಡ್ಕೊಂಡಿದ್ದೀವಿ. ಅದೇ ಥರ ನಾವು ರಿವ್ಯೂನು ಭಾಳ ಚೆನ್ನಾಗಿ ಆಗ್ತಾ ಇದ್ದಾರೆ. ನಮಗೆ ಮೇನ್ ಇಂಪಾರ್ಟೆಂಟ್ ಅದೊಂದು ದಯವಿಟ್ಟು ರಿವ್ಯೂ ಕೊಡಿ. ಊಟನೂ ಚೆನ್ನಾಗಿತ್ತು ಮೇನಾಗಿ. ನಮಗೆ ಅಂತ ನಮ್ಮ ಹೆಸರು, ಓನರ್ ಹೆಸರು, ಫೀಲ್ಡ್ ಹೆಸರು ಚೆನ್ನಾಗಿ ಹೋಗ್ಬೇಕು. ಎಲ್ಲ ಜಾಲಿ ಮೂರ್ತಿ ಮೂರ್ತಿ ಪ್ಲೀಸ್. ಬಾಯ್.
ಬಾಯ್ 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 ಬಾಯ್. ಅಂತೂ ಇಂತೂ ನಮ್ಮ ಟ್ರಿಪ್ಪು ಮುಗ್ದೇ ಹೋಯ್ತು. ಸೊ ನೀವು ಬರಬೇಕಾದ್ರೆ ಸ್ಟಿಲ್ ವಾಟರ್ ಹೋಮ್ ಸ್ಟೇಗೆ ಬಂದು ಉಳ್ಕೋಬೋದು. ಸೊ ಎಲ್ಲ ಫೆಸಿಲಿಟೀಸು ಇದೆ. ಸೊ ಇಲ್ಲಿ ಬನ್ನಿ ಉಳ್ಕೊಳ್ಳಿ. ಮತ್ತೆ ಇವಾಗ ನಾವು ಹೊರಡ್ತಾ ಇದೀವಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್. ಯಾವುದೇ ಪಯಣ ಇರಲಿ, ಅಲ್ಲಿರುವ ಸುಂದರವಾದ ಕ್ಷಣಗಳನ್ನು ತಗೊಂಡೋಗ್ತಾ ಇರಬೇಕು, ಮತ್ತೆ ಬರಲ್ಲ. ಹಾಗೆ ನಮ್ಮ ಜೀವನವು ಸಾಗುತ್ತಾ ಇರಲಿ, ಪಯಣ ಸಾಗುತ್ತಾ ಇರಲಿ.